बाह्याण्डकोशं परितोपलाभम् अर्काभयेतं विधिशर्वपूर्वगीर्वाणविज्ञानदमानतोऽस्मि प्रथमो हनुमान् नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनूमत्स्मरणाद् भवेत् श्रीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुन्मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मादस्य श्री ब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषौ व्यपेतः पूर्णानन्दो व्ययो यो गुरुरपि परमः चिन्तयेतं महान्तं यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಷಷ್ಠ ಸ್ಕಂದದ 12ನೇ ಅಧ್ಯಾಯದಲ್ಲಿ ಇವತ್ತು 2ನೇ ಶ್ಲೋಕ. ತತೋ ಯುಗಾಂತಾಗ್ನಿಕಠೋರಜಿಹ್ವಾಂ ಆವಿಧ್ಯಶೂಲಂ ತರಸಾ ಸುರೇಂದ್ರಃ ಕ್ಷಿಪ್ತ್ವಾ ಮಹೇಂದ್ರಾಯ ವಿನದ್ಯ ಧೀರೋ ಹತೋಸಿ ಪಾಪೇತಿ ರುಷಾ ಜಗಾದ. ಶುಕಾಚಾರ್ಯರು ವೃತ್ರಾಸುರನಿಗೂ ದೇವೇಂದ್ರನಿಗೂ ನಡೆದಂತಹ ಯುದ್ಧವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ವೃತ್ರ ದೇವೇಂದ್ರನಿಗೆ ಹಿಂದೆ ಹೇಳಿದ, ನನ್ನನ್ನು ವಜ್ರಾಯುಧದಿಂದ ಸಂಹಾರ ಮಾಡು, ನಾನು ಭಗವಂತನ ಪಾದವನ್ನು ಸೇರ್ತೇನೆ ಅಂತೆಲ್ಲ ಹೇಳಿ ಯುದ್ಧಕ್ಕೆ ಸನ್ನದ್ಧನಾಗಿ ನಿಂತ. ದೇವೇಂದ್ರನನ್ನ ಆಕ್ರಮಣ ಮಾಡಿದ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದರು. ಶೂಲವನ್ನು ಹಿಡ್ಕೊಂಡು ದೇವೇಂದ್ರನ ಮೇಲೆ ಎರಗಿ ಹೋದ. ಆ ಶೂಲ ಅನ್ನೋದು ಬಹಳ ತೀಕ್ಷ್ಣವಾಗಿರ್ತಕ್ಕಂಥದ್ದು. ಅದರ ತುದಿ ಬಹಳ ತೀಕ್ಷ್ಣವಾಗಿತ್ತು, ಚೂಪಾಗಿತ್ತು, ಪ್ರಳಯಾಗ್ನಿಯಂತೆ ಇತ್ತು ಅಂತ ಹೇಳ್ತಾ ಇದ್ದಾರೆ. ಯುಗಾಂತಾಗ್ನಿ ಕಠೋರ ಜಿಹ್ವಾಂ. ಯುಗಾಂತಾಗ್ನಿ ಅಂದರೆ ಪ್ರಳಯ ಅಗ್ನಿ ಹೇಗೋ ಹಾಗೆ ಅದರಂತೆ ಬಹಳ ಚೂಪಾದಂತಹ ಕಠೋರವಾದಂತಹ ಜಿಹ್ವ, ನಾಲಿಗೆ ಅದರದ್ದು ಅಷ್ಟು ಚೂಪಾಗಿತ್ತು. ಅಂತಹ ಶೂಲವನ್ನ ತಿರುಗಿಸ್ತಾ ತರಸ ವೇಗವಾಗಿ ದೇವೇಂದ್ರನ ಮೇಲೆ ಅದನ್ನ ಎಸ್ತ. ಆ ಶೂಲವನ್ನ ಹತೋಸಿ ಪಾಪ ಅಂತ ಹೇಳ್ತಾ ಇದ್ದಾನೆ. ಪಾಪಿ, ಸತ್ತಿ ನೀನು ಅಂತ ಕೋಪದಿಂದ ಗರ್ಜನೆ ಮಾಡಿ ಜೋರಾಗಿ ಧೀರನಾದಂತಹ ಆ ವೃತ್ರಾಸುರ ಹೇಳಿ ಅವನ ಮೇಲೆ ಆ ಶೂಲವನ್ನು ತಿರುಗಿಸ್ತಾ ಪ್ರಯೋಗ ಮಾಡಿದ. ತತೋ ಯುಗಾಂತ ಅಗ್ನಿ ಕಠೋರ ಜಿಹ್ವಾಮಾವಿಧ್ಯ ಶೂಲಂ ತರಸಾ ಅಸುರೇಂದ್ರಃ ಕ್ಷಿಪ್ತ್ವಾ ಮಹೇಂದ್ರಾಯ ವಿನದ್ಯ ಧೀರೋ ಹತೋಸಿ ಪಾಪೇತಿ ರುಷಾ ಜಗಾದ. ಖ ಆಪತಂತಂ ಜ್ವಲಿತಂ ಮಹೋಲ್ಕವನ್ನಿರೀಕ್ಷ ದುಷ್ಪ್ರೇಕ್ಷ ಮಜಾತ ವಿಕ್ಲವಃ ವಜ್ರೇಣ ವಜ್ರೀಶತಪರ್ವಣಾಚ್ಛಿನತ್ ಭುಜಂ ಚ ತಸ್ಯೋರಗರಾಜಭೋಗಂ.
ಆ ಶೂಲ ದೊಡ್ಡ ಉಲ್ಕೆಯಂತೆ, ಆಕಾಶದಲ್ಲಿ ದೊಡ್ಡ ಉಲ್ಕೆ ಹೇಗೆ ಬರುತ್ತೋ ಹಾಗೆ ತನ್ನ ಮೇಲೆ ಎಗರಿ ಬರ್ತಾ ಇತ್ತು. ಅದನ್ನ ನೋಡಿದ ದೇವೇಂದ್ರ, ಖ ಆಪತಂತಂ ಜ್ವಲಿತಂ ಮಹೋಲ್ಕವತ್. ಮಹೋಲ್ಕ ಅಂತಂದ್ರೆ ದೊಡ್ಡ ಉಲ್ಕ. ದೊಡ್ಡ ಉಲ್ಕ ಅನ್ನೋದು ಆಕಾಶದಲ್ಲಿ ಹೇಗೆ ಬರ್ತದೋ ದೊಡ್ಡ ಬೆಂಕಿ, ಅದು ಬಂದಂತೆ ಆಕಾಶದಿಂದ ಮೇಲೆ ಹಾರಿ ಈ ಒಂದು ಶೂಲ ತನ್ನ ಮೇಲೆ ಬರ್ತಾ ಇರೋದನ್ನ ನೋಡಿ ದೇವೇಂದ್ರನಿಗೆ ಯಾವ ಒಂದು ವಿಕಾರವೂ ಉಂಟಾಗಲಿಲ್ಲ. ಅವನೇನು ಭಯ ಪಡಲಿಲ್ಲ. ಅಜಾತ ವಿಕ್ಲವಃ. ಅಷ್ಟು ದೊಡ್ಡ ಒಂದು ಉಲ್ಕೆಯಂತೆ ತನ್ನ ಮೇಲೆ ಎಗರಿ ಆ ಶೂಲ ಬರ್ತಾ ಇದ್ರೂ ಕೂಡ ಅದನ್ನ ನೋಡಿದರೆ ಇವನಿಗೆ ಯಾವುದೇ ರೀತಿಯಾದ ಭಯ ಮತ್ತು ವಿಕಾರ ಏನೂ ಆಗಲಿಲ್ಲ. ವಿಚಲಿತನಾಗಲಿಲ್ಲ ದೇವೇಂದ್ರ. ಏನು ಮಾಡಿದ, ತನ್ನ ವಜ್ರಾಯುಧ ಏನಿದೆ ಆ ವಜ್ರಾಯುಧದಿಂದ, ಅದು ಶತಪರ್ವಣ ಅಂತ 100 ಗಂಟಿತ್ತಂತ ಅದರೊಳಗೆ, ವಜ್ರಾಯುಧದೊಳಗೆ 100 ಗಂಟುಗಳು. ಅಂತಹ 100 ಗಂಟುಗಳು ಇರ್ತಕ್ಕಂತಹ ವಜ್ರಾಯುಧದಿಂದ ಆ ಶೂಲವನ್ನ ಹಿಡಿದ, ಕತ್ತರಿಸಿ ಹಾಕಿಬಿಟ್ಟ. ಆ ಶೂಲ ಮತ್ತು ಶೂಲವನ್ನ ಹಿಡಿದಿರ್ತಕ್ಕಂತಹ ಇವನ ತೋಳು, ಯಾರ್ದು ವೃತ್ರಾಸುರನ ಕೈಯನ್ನೇ ಕಡಿದು ಹಾಕಿಬಿಟ್ಟ. ಅದು ಹೇಗಿತ್ತು ಅಂದ್ರೆ ಉರಗರಾಜ ಭೋಗಂ ಭುಜಂ, ವಾಸುಕಿ ನಾಗನಂತೆ ಉದ್ದವಾದ ತೋಳು. ಅಂತಹ ಆ ತೋಳನ್ನೇ ಕತ್ತರಿಸಿ ಹಾಕಿಬಿಟ್ಟ ವಜ್ರಾಯುಧದಿಂದ. ವಜ್ರಾಯುಧದಿಂದ, ಎಂತಹ ವಜ್ರಾಯುಧ, ಶತಪರ್ವಣ 100 ಗಂಟುಗಳು ಇರುವಂತಹ ವಜ್ರಾಯುಧದಿಂದ ಆ ಶೂಲವನ್ನ ಮತ್ತು ಶೂಲವನ್ನು ಹಿಡಿದಿರ್ತಕ್ಕಂತಹ ಕೈ ವಾಸುಕಿಯಂತೆ ಉದ್ದವಾದಂತಹ ದೊಡ್ಡ ಆ ತೋಳು, ಅದನ್ನೇ ಕತ್ತರಿಸಿ ಹಾಕಿಬಿಟ್ಟ. ಖ ಆಪತಂತಂ ಜ್ವಲಿತಂ ಮಹೋಲ್ಕವತ್ ನಿರೀಕ್ಷ ದುಷ್ಪ್ರೇಕ್ಷ ಮಜಾತ ವಿಕ್ಲವಃ ವಜ್ರೇಣ ವಜ್ರೀ ಶತಪರ್ವಣಾಚ್ಛಿನತ್ ಭುಜಂ ಚ ತಸ್ಯೋರಗರಾಜ ಭೋಗಂ ಛಿನ್ನೈಕ ಬಾಹು ಪರಿಘೇಣ ವೃತ್ರಃ ಸಂರಬ್ಧ ಆಸಾದ್ಯ ಗೃಹೀತ ವಜ್ರಂ ಹನೌ ತತಾಡೇಂದ್ರ ಮಥಾಮರೇಶಂ ವಜ್ರಂ ಚ ಹಸ್ತಾನ್ಯಪತನ್ಮಘೋನಃ. ವೃತ್ರಾಸುರನ ಒಂದು ತೋಳು ಕತ್ತರಿಸಿ ಹೋಯ್ತು. ಅದರಿಂದ ಇನ್ನು ಕೋಪ ಜಾಸ್ತಿಯಾಗಿದೆ. ಕುಪಿತನಾದಂತಹ ವೃತ್ರ ವಜ್ರಧಾರಿಯಾದ ದೇವೇಂದ್ರನ ಮೇಲೆ ಎಗರಿ ಹೋದ. ಒಂದು ತೋಳು ಕಡಿದು ಹಾಕಿದ್ರೂ ಕೂಡ ಮತ್ತು ಹೋಗಿ ಪರಿಘ ಅಂತನ್ನೋ ಆಯುಧದಿಂದ ಆ ದೇವೇಂದ್ರನ ದವಡೆಗೆ ಹೊಡೆದಂತೆ. ಇವನು ವಜ್ರಾಯುಧವನ್ನ ಹಿಡ್ಕೊಂಡು ನಿಂತಿದ್ದಾನೆ ದೇವೇಂದ್ರ. ವೃತ್ರನಿಗೆ ಒಂದು ಕೈ ಹೋಗಿದೆ, ಒಂದೇ ಕೈ ಇದೆ. ಆದರೂ ಕೂಡ ಅವನ ಮೇಲೆ ಏರಿ ಪರಿಘಾಯುಧದಿಂದ ಆ ದೇವೇಂದ್ರನ ಹಲ್ಲುಗಳಿಗೇನೆ, ದವಡೆ ಹಾಗೇನೆ ಹೊಡಿತಾ ಇದ್ದಾನೆ. ಆವಾಗ ಏನಾಯ್ತು ಅಂದ್ರೆ ದೇವೇಂದ್ರನಿಗೆ ಆ ಪರಿಘಾಯುಧದಿಂದ ಹೊಡೆಸ್ಕೊಂಡು ಕೈಯಲ್ಲಿರ್ತಕ್ಕಂತಹ ವಜ್ರಾಯುಧ ಕೆಳಗೆ ಜಾರಿ ಬಿದ್ದು ಬಿಡ್ತು. ವೃತ್ರ ಪರಿಘಾಯುಧದಿಂದ ಅವನಿಗೆ ಹೊಡೆದಾಗ ದೇವೇಂದ್ರನ ಕೈಯಲ್ಲಿರ್ತಕ್ಕಂತಹ ವಜ್ರಾಯುಧವೇ ಜಾರಿ ಕೆಳಗೆ ಬಿದ್ದು ಬಿಟ್ಟಿದೆ. ಛಿನ್ನೈಕ ಬಾಹು ಪರಿಘೇಣ ವೃತ್ರಃ ಸಂರಬ್ಧ ಆಸಾದ್ಯ ಗೃಹೀತ ವಜ್ರಂ ಹನೌ ತತಾಡೇಂದ್ರ ಮಥಾಮರೇಶಂ ವಜ್ರಂ ಚ ಹಸ್ತಾನ್ಯಪತನ್ಮಘೋನಃ.
ವೃತ್ರಸ್ಯ ಕರ್ಮಾತಿ ಮಹಾದ್ಭುತಂ ತತ್ ಸುರಾಸುರಾಶ್ಚಾರಣ ಸಿದ್ಧ ಸಂಘಾಃ ಅಪೂಜಯಂಸ್ತತ್ಪುರುಹೂತ ಸಂಕಟಂ ನಿರೀಕ್ಷಹಾಹೇತಿ ವಿಚುಕ್ರುಷುರ್ಭೃಶಂ. ವೃತ್ರಾಸುರ ಮಾಡಿರ್ತಕ್ಕಂತಹ ಈ ಕೆಲಸ ಬಹಳ ಅದ್ಭುತವಾದ ಕೆಲಸ. ಮೂರು ಲೋಕದ ಒಡೆಯನಾದಂತಹ ದೇವೇಂದ್ರನ ಕೈಯಲ್ಲಿ ಇರುವ ವಜ್ರಾಯುಧವನ್ನೇ ಕೆಳಗೆ ಜಾರಿ ಬೀಳುವಂತೆ ಮಾಡಿದ್ದಾನೆ. ಎಷ್ಟು ಅದ್ಭುತವಾದಂತಹ ಕೆಲಸ ಅಂತ ಹೇಳಿ ನೋಡುವ ಜನರು, ದೇವತೆಗಳು, ಅಸುರರು, ಚಾರಣರು, ಸಿದ್ಧರು ಎಲ್ಲರೂ ಕೂಡ ಈ ವೃತ್ರನ ಈ ಅದ್ಭುತವಾದ ಕೆಲಸವನ್ನ ನೋಡಿ ಭಲೆ ಭಲೆ ಅಂದ್ರಂತೆ. ಎಲ್ಲರೂ ಕೂಡ ಮಹಾ ಅದ್ಭುತಂ, ಎಲ್ಲರೂ ಅವನನ್ನ ಹೊಗಳಿದ್ರಂತೆ, ವೃತ್ರನ ಪರಾಕ್ರಮವನ್ನ. ಎಂಥ ಪರಾಕ್ರಮಿ, ಎಂಥ ಅದ್ಭುತ ಅಂತ ಆ ವೃತ್ರನ ಕೆಲಸವನ್ನ ಅವರೆಲ್ಲ ಹೊಗಳ್ತಾ ಇದ್ದಾರೆ. ದೇವತೆಗಳು, ಅಸುರರು, ಚಾರಣರು, ಸಿದ್ಧ ಸಂಘರು ಎಲ್ಲರೂ ಕೂಡ ಅವನನ್ನ ಹೊಗಳಿದ್ರು. ಅದೇ ಥರ ದೇವೇಂದ್ರನಿಗೆ ಬಂದಂತಹ ಸಂಕಟವನ್ನ ನೋಡಿ ಹಾ ಹಾ ಅಂತ ವಿಚಕ್ರುಷು ಕೂಗಿದ್ರಂತೆ. ಎಂಥ ಸಂಕಟ ಬಂತಪ್ಪ ದೇವೇಂದ್ರನಿಗೆ ಅಂತ ಮರುಗಿದ್ರು. ವೃತ್ರಾಸುರನ ಪರಾಕ್ರಮವನ್ನು ಹೊಗಳಿದ್ರು. ದೇವೇಂದ್ರನಿಗೆ ಬಂದಂತಹ ಸಂಕಟವನ್ನ ನೋಡಿ ಎಲ್ಲ ದೇವತೆಗಳು, ಸಿದ್ಧರು, ಚಾರಣು, ಗಂಧರ್ವರವರೆಲ್ಲರೆಲ್ಲರೂ ಕೂಡ ಅಯ್ಯೋ ಎಂಥ ಸಂಕಟ ಬಂತಪ್ಪ ಅಂತ ಕೂಗಿದ್ರು ಎಲ್ರು. ವೃತ್ರಸ್ಯ ಕರ್ಮಾತಿಶಯಾದ್ಭುತಂ ವೃತ್ರಸ್ಯ ಕರ್ಮಾತಿ ಮಹಾದ್ಭುತಂ ತತ್ ಸುರಾಸುರಾಶ್ಚಾರಣ ಸಿದ್ಧ ಸಂಘಾಃ ಅಪೂಜಯಂಸ್ತತ್ಪುರುಹೂತ ಸಂಕಟಂ ನಿರೀಕ್ಷಹಾಹೇತಿ ವಿಚುಕ್ರುಷುರ್ಭೃಶಂ. ಇಂದ್ರೋ ನ ವಜ್ರಂ ಜಗೃಹೇ ವಿಲಜ್ಜಿತಃ ಚ್ಯುತಂ ಚ್ಯುತಂ ಚ ಹಸ್ತಾದರಿ ಸನ್ನಿಧೌ ಪುನಃ ತಮಾಹ ವೃತ್ರೋ ಹರ ಆತ್ತ ವಜ್ರೋ ಜಹಿಸ್ವ ಶತ್ರುಂ ನ ವಿಷಾದ ಕಾಲಃ. ಇಂದ್ರನಿಗೆ ಕೆಳಗೆ ಬಿದ್ದಂತಹ ವಜ್ರಾಯುಧವನ್ನ ಎತ್ಕೊಳ್ಳಿಕ್ಕೆ ನಾಚಿಕೆ ಆಗ್ತಾ ಇದೆ. ತನ್ನ ಮುಂದೆ ಶತ್ರು ನಿಂತುಕೊಂಡಿದ್ದಾನೆ. ಆ ಶತ್ರುವಿನ ಮುಂದೆನೆ ತನ್ನ ಕೈಯಿಂದ ಜಾರಿ ಬಿದ್ದಿದೆ ವಜ್ರಾಯುಧ. ಅದರಿಂದ ದೇವೇಂದ್ರನಿಗೆ ನಾಚಿಕೆ. ಹಾಗಾಗಿ ಅದನ್ನು ಪುನಃ ಎತ್ಕೊಳ್ಳಿಲ್ಲ. ಅವನು ಕೆಳಗೆ ಬಿದ್ದಂತಹ ವಜ್ರಾಯುಧವನ್ನ ಎತ್ಕೊಳ್ಳಿಲ್ಲ. ಕೆಳಗೆ ಬಿದ್ದ ವಜ್ರಾಯುಧವನ್ನ ಎತ್ಕೊಳ್ಳಿಕ್ಕೆ ಅಷ್ಟು ನಾಚಿಕೆ ಅವನಿಗೆ, ದೇವೇಂದ್ರನಿಗೆ. ಆವಾಗ ವೃತ್ರಾಸುರ ಹೇಳಿದ್ದಂತೆ, ಎಲೆ ಇಂದ್ರ, ಯಾಕೆ ನಾಚ್ಕೊಳ್ತಿದಿ? ತಗೋ ವಜ್ರಾಯುಧವನ್ನ ಎತ್ಕೋ. ವಜ್ರಾಯುಧವನ್ನ ಎತ್ತಿಕೊಂಡು ನಿನ್ನ ಶತ್ರುವನ್ನ ಸಂಹಾರ ಮಾಡು. ಈಗ ವಿಷಾದ ಕಾಲ ಅಲ್ಲ ಇದು. ಈಗ ನೀನು ವಿಷಾದ ಪಡುವಂತಹ ಸಮಯ ಅಲ್ಲ ಅಂತ ಹೇಳ್ತಾನೆ, ಉಪದೇಶ ಮಾಡ್ತಾನೆ ವೃತ್ರ. ಈಗ ನಾಚಿಕೊಳ್ತಕ್ಕಂತಹ ಕಾಲ ಅಲ್ಲ, ವಿಷಾದ ಪಡುವ ಕಾಲ ಅಲ್ಲ ಇದು. ತಗೋ ವಜ್ರಾಯುಧವನ್ನ ಎತ್ಕೋ. ಎತ್ಕೊಂಡು ನಿನ್ನ ಶತ್ರುವಾದ ನನ್ನನ್ನ ಕೊಲ್ಲು. ಯಾಕೆ ನಾಚಿಕೊಳ್ತಿದ್ದಿ? ನ ವಿಷಾದ ಕಾಲ, ದುಃಖ ಪಡುವ ಕಾಲ ಅಲ್ಲ ಇದು. ನಾಚಿಕೆ ದಂಭ ತೋರಿಸುವಂತ ಕಾಲ ಅಲ್ಲ ಇವಾಗ. ತಗೋ ಎತ್ಕೋ ಅಂತ ಹೇಳ್ತಾ ಇದ್ದಾನೆ. ಇಂದ್ರೋ ನ ವಜ್ರಂ ಜಗೃಹೇ ವಿಲಜ್ಜಿತಃ ಚ್ಯುತಂ ಸ್ವಹಸ್ತಾದರಿ ಸನ್ನಿಧೌ ಪುನಃ ತಮಾಹ ವೃತ್ರೋ ಹರ ಆತ್ತ ವಜ್ರೋ ಜಹಿಸ್ವ ಶತ್ರುಂ ನ ವಿಷಾದ ಕಾಲಃ. ಯುಯುತ್ಸತಾಂ ಕುತ್ರಚಿದಾತತಾಯಿನಾಂ ಜಯಃ ಸದೈಕತ್ರ ನ ವೈ ಪರಾಜಯಃ ವಿನೈಕಮುತ್ಪತ್ತಿಲಯ ಸ್ಥಿತೀಶ್ವರಂ ಸರ್ವಜ್ಞಮಾದ್ಯಂ ಪುರುಷಂ ಸನಾತನಂ. ವೃತ್ರಾಸುರ ದೇವೇಂದ್ರನಿಗೆ ಹೇಳ್ತಾ ಇದ್ದಾನೆ, ಕೈಯಿಂದ ವಜ್ರಾಯುಧ ಕೆಳಗೆ ಬಿತ್ತು ಅಂತ
ವಿಷಾದ ಪಡ್ತಾ ನೀನು ನಾಚಿಕೊಂಡು ಸುಮ್ಮನೆ ಕೂಡ್ಬೇಡ. ಆ ಸಮಯ ಅಲ್ಲ ಈಗ. ತಗೋ ವಜ್ರಾಯುಧವನ್ನ ಎತ್ಕೋ, ಪರವಾಗಿಲ್ಲ. ಸೋತೆ ಅಂತ ನೀನು ದುಃಖ ಪಡಬೇಡ. ಸೋಲು ಗೆಲುವು ಅನ್ನೋದು ಸಹಜ. ಯಾರಿಗೂ ಕೂಡ ಕೇವಲ ಜಯವೇ ಆಗತ್ತೆ ಅಂತಾಗ್ಲಿ ಅಥವಾ ಕೇವಲ ಪರಾಜಯವೇ ಆಗತ್ತೆ ಅಂತಾಗ್ಲಿ ನಿಯಮ ಇಲ್ಲ ಅಂತ ಒಳ್ಳೆ ಬುದ್ಧಿವಾದವನ್ನ ಹೇಳ್ತಾ ಇದ್ದಾನೆ ವೃತ್ರಾಸುರ. ಅಲ್ಲ, ಸೋತು ಬಿಟ್ಟೆ, ನನ್ನ ಕೈಯಿಂದ ವಜ್ರಾಯುಧ ಕೆಳಗೆ ಬಿದ್ದು ಬಿಡ್ತು ಅಂತ ನಾಚಿಕೊಂಡು ಕೂಡಬೇಡ. ಅದೇನು ದೊಡ್ಡ ವಿಷಯ ಅಲ್ಲ. ಸೋಲು ಅನ್ನೋದು ಎಲ್ರಿಗೂ ಆಗತ್ತೆ. ಯಾರಿಗೂ ಕೂಡ ಬರೇ ಸೋಲು ಅಂತಾಗ್ಲಿ ಬರೇ ಗೆಲುವು ಅಂತಾಗ್ಲಿ ಇರೋದಿಲ್ಲ, ಒಬ್ಬನನ್ನ ಬಿಟ್ಟು ಅಂತಾನೆ. ಯಾರವನು ಅಂದ್ರೆ ಉತ್ಪತ್ತಿ ಲಯ ಸ್ಥಿತಿ ಈಶ್ವರಂ ಸರ್ವಜ್ಞ ಮಾಧ್ಯಂ ಪುರುಷಂ ಸನಾತನಂ. ಸನಾತನನಾದ, ಪುರಾಣ ಪುರುಷನಾದ, ಸರ್ವಜ್ಞನಾದ, ಎಲ್ಲರಿಗೂ ಆದಿಯಾದ, ಉತ್ಪತ್ತಿ ಲಯ ಸ್ಥಿತಿಗಳಿಗೆ ಕಾರಣನಾದಂತಹ ಆದಿಪುರುಷ ಭಗವಂತ ನಾರಾಯಣ ಇದ್ದಾನಲ್ಲ, ಅವನೊಬ್ಬನನ್ನ ಬಿಟ್ಟು ಉಳಿದ ಯಾರಿಗೂ ಕೂಡ ಕೇವಲ ಜಯ ಅಂತಾಗ್ಲಿ ಕೇವಲ ಪರಾಜಯ ಅಂತಾಗ್ಲಿ ಇಲ್ಲ. ಅವನೊಬ್ಬನಿಗೇನೆ ಸದಾ ಜಯ ಅಂತ. ವಿನಾಯೇಕಂ, ಒಬ್ಬನನ್ನ ಬಿಟ್ಟು. ಯಾರವನು ವಿನಾಯೇಕಂ? ಉತ್ಪತ್ತಿ ಲಯ ಸ್ಥಿತಿ ಈಶ್ವರಂ. ಈ ಜಗತ್ತಿನ ಉತ್ಪತ್ತಿ, ಲಯ ಮತ್ತು ಸ್ಥಿತಿ ಇವುಗಳಿಗೆಲ್ಲ ಕಾರಣನಾದ ಸರ್ವಜ್ಞಂ, ಸರ್ವಜ್ಞನಾದ, ಆದ್ಯಂ, ಆದಿಪುರುಷ, ಪುರುಷಂ ಸನಾತನಂ, ಸನಾತನನಾದ ಪುರುಷ. ಅಂತಹ ಆ ಸನಾತನನಾದ ಆದಿಪುರುಷನನ್ನ ಒಬ್ಬನನ್ನ ಹೊರತುಪಡಿಸಿ ಉಳಿದವರು ಯಾರಿಗೂ ಕೂಡ ಯುದ್ಧಕ್ಕೆ ಶಸ್ತ್ರ ಹಿಡಿದು ಯುದ್ಧಕ್ಕೆ ನಿಂತರು ಅಂದ್ರೆ ಅವರಿಗೆ ಯಾವುದೇ ಯುದ್ಧದಲ್ಲಿ ಒಬ್ಬನಿಗೆ ಜಯ, ಒಬ್ಬನಿಗೆ ಪರಾಜಯ ಆಗ್ಲೇಬೇಕು. ಕೇವಲ ಜಯ ಯಾವಾಗ್ಲೂ ಆಗತ್ತೆ ಒಬ್ಬನಿಗೆ ಅಂತಿಲ್ಲ, ಕೇವಲ ಪರಾಜಯವೇ ಆಗತ್ತೆ ಒಬ್ಬನಿಗೆ ಅಂತನೂ ಇಲ್ಲ. ಯುದ್ಧ ಅಂದ ಮೇಲೆ ಜಯಾಪಜಯಗಳು ಇದ್ದದ್ದೇ. ಒಂದ್ಸಲ ಸೋಲ್ತಾರೆ, ಒಂದ್ಸಲ ಗೆಲ್ತಾರೆ. ಹಾಗಾಗಿ ಅದೇನು ದೊಡ್ಡ ವಿಷಯ ಅಲ್ಲ. ಎತ್ಕೋ ನಿನ್ನ ಆ ವಜ್ರಾಯುಧವನ್ನ ಅಂತ ಹೇಳ್ತಾ ಇದ್ದಾನೆ ವೃತ್ರ. ಯುಯುತ್ಸತಾಂ ಕುತ್ರಚಿತಾ ತತಾಯಿನಾಂ ಜಯಃ ಸದೈಕತ್ರ ನ ವೈ ಪರಾಜಯಃ ವಿನೈಕಮುತ್ಪತ್ತಿಲಯ ಸ್ಥಿತೀಶ್ವರಂ ಸರ್ವಜ್ಞಮಾದ್ಯಂ ಪುರುಷಂ ಸನಾತನಂ. ಲೋಕಾಃ ಸಪಾಲಾಃ ಯಸ್ಯೇಮೇ ಶ್ವಸಂತಿ ವಿವಶಾವಶೇ ದ್ವಿಜಾ ಇವ ಸಿಚಾ ಬದ್ಧಾಃ ಸಕಾಲ ಇಹ ಕಾರಣಂ. ಆ ಕಾಲನಾಮಕನಾದ ಭಗವಂತ ಇದ್ದಾನಲ್ಲ, ಅವನೊಬ್ಬನೇ. ಯಾರು ಸೋಲಬೇಕು ಯಾರು ಗೆಲ್ಲಬೇಕು ಅಂತ ತೀರ್ಮಾನ ಮಾಡೋನು ಅವನು. ಅವನ ಮನಸ್ಸಿನಲ್ಲಿ ಏನಿದೆಯೋ ಅದು ನಡೆಯತ್ತೆ. ಆ ಭಗವಂತನೇ ನಮ್ಮ ಜಯಕ್ಕೂ ಕಾರಣ, ನಮ್ಮ ಪರಾಜಯಕ್ಕೂ ಅವನೇ ಕಾರಣ. ನಾವ್ಯಾರು ಅಲ್ಲ. ನಾವು ಅಂದ್ಕೊಂಡಂತೆ ಏನೂ ನಡೆಯೋದಿಲ್ಲ. ಆ ಭಗವಂತ ಅಂದ್ಕೊಳ್ಬೇಕು, ಇವನನ್ನ ನಾನು ಗೆಲ್ಲಿಸ್ಬೇಕು ಅಂತ. ಆ ಭಗವಂತನಿಗೆ ಮನಸ್ಸು ಬಂದ್ರೆ ನಾವು ಗೆಲ್ತೇವೆ. ಆ ಭಗವಂತನಿಗೆ ಇವನನ್ನ ಸೋಲಿಸ್ಬೇಕು ಅಂತ ಮನಸ್ಸು ಬಂದ್ರೆ ನಾವು ಸೋಲ್ತೇವೆ. ನಮ್ಮ ಸೋಲಾಗ್ಲಿ ನಮ್ಮ ಗೆಲುವಾಗ್ಲಿ ಎರಡೂ ಕೂಡ ಆ ಭಗವಂತನ ಕೈಯಲ್ಲಿದೆ. ಎಲ್ಲರೂ ಅಷ್ಟೇ, ನಾನು ನೀನು ಅಂತಲ್ಲ. ಇಡೀ ಜಗತ್ತಿನ ಲೋಕಪಾಲರು ಅಂತ ಯಾರಿದ್ದಾರೆ, ಎಲ್ಲ ಲೋಕಗಳಿರಬಹುದು, ಆ ಲೋಕಗಳನ್ನ ಪಾಲನೆ ಮಾಡತಕ್ಕಂತಹ ಲೋಕಪಾಲ ದೇವತೆಗಳಿರಬಹುದು. ಎಲ್ಲರೂ ಲೋಕಾಹ ಸಪಾಲಾಹ ಯಸ್ಯ ಇಮೇ ಶ್ವಸಂತಿ ವಿವಶಾಹ ವಶೆ. ಆ ಭಗವಂತನ ವಶದಲ್ಲಿ ಇರುವಂತಹ ಜೀವಿಗಳೆಲ್ಲರೂ ಕೂಡ ಹೇಗೆ ಅಂದ್ರೆ, ಒಂದು ಬಲೆ ಒಳಗೆ ಹಕ್ಕಿಗಳೆಲ್ಲ ಸಿಕ್ಕಾಕೊಂಡಿರ್ತಾವೆ. ಒಬ್ಬ ಬೇಡ ಬಲೆ ಹಾಕಿ ಎಲ್ಲ ಹಕ್ಕಿಗಳನ್ನು ಕೂಡ ಅದರೊಳಗೆ ಬಂಧನ ಮಾಡಿಬಿಟ್ಟಿರ್ತಾನೆ.
ಆ ಹಕ್ಕಿಗಳು ಆ ಬಲೆಯಲ್ಲಿ ಸಿಕ್ಕಾಕೊಂಡಿರ್ತಕ್ಕಂತಹ ಹಕ್ಕಿಗಳಿಗೆ ಯಾವ ಸ್ವಾತಂತ್ರ್ಯವೂ ಇಲ್ಲ. ಅವು ಬಲೆಯನ್ನ ಅವನು ಎಲ್ಲಿಗೆ ತಗೊಂಡೋಗ್ತಾನೋ ಅಲ್ಲಿಗೆ ಹೋಗ್ಬೇಕಷ್ಟೆ. ಆ ಬಲೆಯಿಂದ ಹೊರಗೆ ತಪ್ಪಿಸ್ಕೊಂಡು ಆರಾಮಾಗಿ ಹಾರಾಡ್ಲಿಕ್ಕೆ ಆಗೋದಿಲ್ಲ ಅವಕ್ಕೆ. ಆ ಬಲೆಯಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಬಂಧನದಿಂದ ಬಿಡಿಸ್ಕೊಂಡು ಆರಾಮವಾಗಿ ತಮಗೆ ಬೇಕಾದಂತೆ ಎಲ್ಲಿ ಬೇಕಾದ್ರೂ ಹೋಗಬಹುದು ಅಂತನ್ನೋ ಶಕ್ತಿ ಅವುಗಳಿಗಿಲ್ಲ. ಆ ಬಲೆ ಒಳಗೆ ಸಿಕ್ಕಾಕಿಕೊಂಡಂತಹ ಹಕ್ಕಿಗಳು ಹೇಗೋ ಹಾಗೆ ನಾವೆಲ್ಲರೂ ಲೋಕಪಾಲಕರು ಪ್ರತಿಯೊಬ್ಬರೂ ಕೂಡ ಆ ಭಗವಂತನ ಬಂಧನದಲ್ಲಿ, ಅವನ ವಶದಲ್ಲಿ ನಾವೆಲ್ಲ ಇದ್ದೇವೆ. ಯಾವಾಗಲೂ ಅವನ ಅಧೀನರಾಗಿ ಪರವಶರಾಗಿಯೇ ಉಸಿರಾಡ್ತೇವೆ. ನಮ್ಮ ಉಸಿರಾಟವೂ ಕೂಡ ಶ್ವಸಂತಿ, ಎಲ್ಲರೂ ಉಸಿರಾಡೋದು ಕೂಡ ಅವನ ಅಧೀನದಲ್ಲಿದ್ದುಕೊಂಡೆ. ಆ ರೀತಿ ಎಲ್ಲರನ್ನೂ ಬಂಧನದಲ್ಲಿ ಇಟ್ಟಿದ್ದಾನೆ ಆ ಭಗವಂತ. ಹಾಗಾಗಿ ಆ ಕಾಲಹ ಇಹ ಕಾರಣಂ ಅಂತಾನೆ. ಕಾಲ ಅಂದ್ರೆ ಕಾಲನಾಮಕನಾದ ಭಗವಂತ. ಆ ಕಾಲನಾಮಕನಾದ ಭಗವಂತನೇ ಇದಕ್ಕೆ ಕಾರಣ. ನಮ್ಮ ಗೆಲುವಿಗಾಗ್ಲಿ ನಮ್ಮ ಸೋಲಿಗಾಗ್ಲಿ ಅವನೇ ಕಾರಣ, ನಾವ್ಯಾರು ಅಲ್ಲ. ಹಾಗಾಗಿ ಈಗ ನೀನು ನಾಚಿಕೆ ಪಟ್ಟುಕೊಂಡು ಸುಮ್ಮನೆ ಕೂಡೋದ್ರಲ್ಲಿ ಅರ್ಥ ಇಲ್ಲ. ತಗೋ ವಜ್ರಾಯುಧವನ್ನ, ಯುದ್ಧ ಮಾಡು. ಸೋತು ಬಿಟ್ಟೆ, ನನ್ನ ವಜ್ರಾಯುಧ ಕೆಳಗೆ ಬಿದ್ದು ಬಿಡ್ತು ಅಂತ ನಾಚಿಕೊಂಡು ಕೂಡೋ ಕಾಲ ಅಲ್ಲ ಇದು. ಕಾಲನಾಮಕನಾದ ಭಗವಂತ ಅವನ ಮನಸ್ಸಿಗೆ ಬಂದಂತೆ ನಡೀತದೆ ಸೋಲು ಗೆಲುವು. ಹಾಗಾಗಿ ನೀನು ನಾಚಿಕೊಳ್ಬೇಡ ಅಂತ ಹೇಳ್ತಾ ಇದ್ದಾನೆ. ಲೋಕಾ ಸಪಾಲಾಯಸ್ಯೇಮೇ ಶ್ವಸಂತಿ ವಿವಶಾವಶೇ ದ್ವಿಜಾಯಿವಸಿ ಚ ಬದ್ಧಾಃ ಸಕಾಲ ಇಹ ಕಾರಣಂ ಓಜಸ್ಸಹೋ ಬಲಂ ಪ್ರಾಣಂ ಅಮೃತಂ ಮೃತ್ಯುಮೇವ ಚ ತಮಜ್ಞಾಯ ಜನೋ ಹೇತುಂ ಆತ್ಮಾನಂ ಮನ್ಯತೆ ಜಡಃ. ಎಲ್ಲರಿಗೂ ಕೂಡ ಓಜಸ್ಸು, ಸಹಾಹ ಅಂದ್ರೆ ಸಹನೆ, ಬಲಂ ಪ್ರಾಣಂ ಅಮೃತಂ ಮೃತ್ಯುಂ ಇವೆಲ್ಲವನ್ನೂ ಕೊಡೋನು ಆ ಭಗವಂತನೇ. ಪ್ರತಿಯೊಬ್ಬರಿಗೂ ಕೂಡ ಓಜಸ್ಸನ್ನು ಕೊಡುವವನು ಅವನೇ, ಸಹನೆಯನ್ನು ಕೊಡುವವನು ಅವನೇ, ಬಲವನ್ನು ಕೊಡುವವನು ಅವನೇ, ಪ್ರಾಣವನ್ನು ಕೊಡುವವನು, ಅಮೃತವನ್ನು ಕೊಡುವವನು, ಮೃತ್ಯುಮೇವಚ್ಚ ಮೃತ್ಯುವನ್ನು ಕೊಡುವವನು, ಎಲ್ಲವನ್ನೂ ಕೊಡುವವನು ಭಗವಂತನೇ ಅಂತ ತಿಳ್ಕೊಳ್ಳದೆ ಜನ ನಾನೇ ಸ್ವತಂತ್ರ, ಇದನ್ನೆಲ್ಲ ನಾನೇ ಸಂಪಾದನೆ ಮಾಡ್ತೇನೆ ಅಂತ ಭ್ರಮಿಸಿ ಬಿಡ್ತಾರೆ. ಅಜ್ಞಾನಿಗಳವರೆಲ್ಲ. ಇದನ್ನೆಲ್ಲ ಕೊಡೋನು ಭಗವಂತ. ಹೀಗಿರುವಾಗ ಇದೆಲ್ಲ ನಂದು, ನನಗೆ ನಾನೇ ಇದನ್ನೆಲ್ಲ ನಾನು ಪಡ್ಕೊಳ್ತೇನೆ, ನಾನೇ ಅದನ್ನು ಸಂಪಾದನೆ ಮಾಡ್ತೇನೆ, ನನ್ನ ಬುದ್ಧಿಶಕ್ತಿಯಿಂದ ನನ್ನ ಪರಾಕ್ರಮದಿಂದ ನಾನು ಇದನ್ನೆಲ್ಲ ಸಂಪಾದನೆ ಮಾಡ್ತೇನೆ ಅಂತ ತಿಳ್ಕೊಳ್ತಾರಲ್ಲ, ಬುದ್ಧಿಗೇಡಿಗಳವರು, ಜಡ ಅಜ್ಞಾನಿಗಳವರು. ಅವರಿಗೆ ಸರಿಯಾಗಿ ತಿಳುವಳಿಕೆ ಇಲ್ಲ. ಆ ರೀತಿ ತಿಳ್ಕೊಳ್ಳೋರು ಅಜ್ಞಾನಿಗಳವರು. ಇದನ್ನೆಲ್ಲ ಕೊಡೋನು ಭಗವಂತ. ಅದನ್ನು ತಿಳ್ಕೊಳ್ಳದೆ ನಾನೇ, ನನ್ನಿಂದಲೇ ಆಯ್ತು, ನಾನೇ ಪಡ್ಕೊಂಡೆ ಅಂತಾರಲ್ಲ, ಅವರ ಅಜ್ಞಾನಿಗಳು. ಹಾಗಾಗಿ ಎಲ್ಲದಕ್ಕೂ ಕಾರಣ ಆ ಭಗವಂತನೇ. ಅವನ ಅಧೀನದಲ್ಲಿ ಇರ್ತಕ್ಕಂತಹ ಬಲೆಯಲ್ಲಿ ಸಿಕ್ಕಾಕಿಕೊಂಡ ಹಕ್ಕಿಗಳಂತೆ ನಾವೆಲ್ಲ ಪರಾಧೀನರು ಅಂತ ಭಗವಂತನ ಸ್ವಾತಂತ್ರ್ಯ, ಎಲ್ಲರ ಪರಾಧೀನತ್ವವನ್ನ ಚಿಂತನೆ ಮಾಡ್ತಾ ಇದ್ದಾನೆ ವೃತ್ರ. ಓಜಸ್ಸಹೋ ಬಲಂ ಪ್ರಾಣಂ ಅಮೃತಂ ಮೃತ್ಯುಮೇವ ಚ ತಮಜ್ಞಾಯ ಜನೋ ಹೇತುಂ ಆತ್ಮಾನಂ ಮನ್ಯತೆ ಜಡಃ. ಯಥಾ ದಾರುಮಯೀ ನಾರೀ ಯಥಾ ಯಂತ್ರಮಯೋ ಮೃಗಃ ಏವಂ ಭೂತಾನಿ ಮಘವನ್ ಈಶತಂತ್ರಾಣಿ ವಿದ್ಧಿ ಭೋಃ. ಮತ್ತು ಹೇಳ್ತಾನೆ ವೃತ್ರ, ನಾವು ಎಷ್ಟು ಅಧೀನರು ಭಗವಂತನಿಗೆ ಅಂದ್ರೆ
ನಮ್ಮಲ್ಲಿ ಯಾವ ಸ್ವಾತಂತ್ರ್ಯವೂ ಇಲ್ಲ. ಒಂದು ಮರದ ಹೆಣ್ಣಿನ ಗೊಂಬೆಯನ್ನ ಒಬ್ಬ ಮಾಡಿರ್ತಾನೆ. ನೋಡ್ಲಿಕ್ಕೆ ಹೆಣ್ಣಿನಂತೆಯೇ ಕಾಣಿಸ್ತದೆ. ಗೊಂಬೆ, ಮರದಿಂದ ಮಾಡಿದ ಒಂದು ಗೊಂಬೆ. ಅದನ್ನ ಮೇಲಿನಿಂದ ಆಟ ಆಡಿಸ್ತಾರೆ, ಬೊಂಬೆ ಆಟ. ಆ ಬೊಂಬೆ ಆಟ ಆಡಿಸುವಾಗ ಮೇಲಿನಿಂದ ಅವನು ಹೇಗೆ ಕುಣಿಸ್ತಾನೋ ಹಾಗೆ ಕುಣಿತದೆ ಅದು. ಆ ಹೆಣ್ಣು ಗೊಂಬೆ ಮೇಲಿನಿಂದ ಆಡಿಸುವಾತ ಅದನ್ನು ಹಿಡ್ಕೊಂಡು ಹೇಗೆ ಕುಣಿಸ್ತಾನೋ ಹಾಗೆ ಕೈಕಾಲುಗಳನ್ನು ಅಲುಗಾಡಿಸ್ತದೆ. ಮರದ ಹೆಣ್ಣಿನ ಗೊಂಬೆ ಅದು, ಅದರಲ್ಲಿ ಏನಿದೆ? ಏನೂ ಇಲ್ಲ. ಅವನು ಆಡಿಸೋನು ಹೇಗೆ ಆಡ್ತಾನೋ ಹಾಗಾಡ್ತದೆ. ಆ ಥರ ದಾರುಮಯಿ ನಾರಿ, ಮರದ ಹೆಣ್ಣಿನ ಗೊಂಬೆಯಂತೆ. ಮತ್ತೆ ಯಂತ್ರಮಯೋ ಮೃಗ, ಕೀಲುಕುದುರೆ, ಯಂತ್ರಮಯವಾದ ಮೃಗ. ಆ ಕೀಲುಕುದುರೆಗೆ ಸ್ವತಃ ಶಕ್ತಿ ಇಲ್ಲ, ಸ್ವತಃ ಜೀವ ಇಲ್ಲ, ಅದೊಂದು ಯಂತ್ರ. ಆ ಯಂತ್ರ ತಿರುಗಿದಾಗ ಆ ಮೃಗಕ್ಕೆ ಚಲನೆ ಉಂಟಾಗ್ತದೆ. ಆ ರೀತಿ ಕೀಲುಕುದುರೆಯಂತೆ ಈಶತಂತ್ರವಾದದ್ದು ಈ ಜಗತ್ತು. ಈ ಇಡೀ ಜಗತ್ತು ಭಗವಂತನಿಂದ ನಡೀತಾ ಇದೆ. ಅವನ ಅಧೀನವಾಗಿ ಪೂರ್ಣ ಇದೆ. ಅವನೇ ಎಲ್ಲರಿಗೂ ಸೂತ್ರದಂತೆ ಇರ್ತಕ್ಕಂಥವನು, ಸೂತ್ರಧಾರ ಮತ್ತು ಯಂತ್ರದಂತೆ. ಯಂತ್ರ ಇದ್ರೆ ಮಾತ್ರ ಆ ಮೃಗದಲ್ಲಿ ಚಲನೆ ಹೇಗೋ, ದಾರು ಮೈಯಾದ ಆ ನಾರಿಯಲ್ಲಿ ಚಲನೆ ಸೂತ್ರ ಇದ್ರೆ ಮಾತ್ರ ಹೇಗೋ, ಹಾಗೆ ಸೂತ್ರದಂತೆ ಯಂತ್ರದಂತೆ ಎಲ್ಲವನ್ನೂ ತನ್ನ ಅಧೀನದಲ್ಲಿ ಇಟ್ಟುಕೊಂಡು ಎಲ್ಲರನ್ನೂ ತಿರುಗಿಸುವವನು, ಆಡಿಸುವವನು ಆ ಭಗವಂತ. ಇಡೀ ಜಗತ್ತು, ಸರ್ವಂ ಭೂತಾನಿ, ಎಲ್ಲ ಭೂತ, ಎಲ್ಲ ಪದಾರ್ಥಗಳು, ಎಲ್ಲ ಜೀವರು ಕೂಡ ಅವನ ಅಧೀನರು ಅಂತ ತಿಳ್ಕೊ ಅಂತಾನೆ. ವಿದ್ಧಿ ಅಂತಾನೆ, ದೇವೇಂದ್ರನಿಗೆ ಉಪದೇಶ ಮಾಡ್ತಾ ಇದ್ದಾನೆ ವೃತ್ರ. ಎಲ್ಲರೂ ಅವನ ಅಧೀನ ಅಂತ ತಿಳ್ಕೊ. ಯಾರೂ ಕೂಡ ಸ್ವತಂತ್ರರಲ್ಲ. ಭೂತಾನಿ ಅಂತಿದೆ. ಭೂತಾನಿ ಅಂತನ್ನೋದು ನಪುಂಸಕಲಿಂಗ ಶಬ್ದ. ಏವಂ ಭೂತಾನಿ ಮಗವನ್ ಈಶತಂತ್ರಾಣಿ ವಿದ್ಧಿ. ಏವಂ, ಈ ರೀತಿ ದಾರುಮಯಿ ನಾರಿಯಂತೆ, ಯಂತ್ರಮಯವಾದ ಮೃಗದಂತೆ, ಸರ್ವಾಣಿ ಭೂತಾನಿ ಅಂತ. ಇಲ್ಲಿ ದಾರುಮಯಿ ನಾರಿ ಅನ್ನೋದು ಸ್ತ್ರೀಲಿಂಗ, ಯಥಾ ಯಂತ್ರಮಯೋ ಮೃಗ ಅಂತನ್ನೋದು ಪುಲ್ಲಿಂಗ. ಭೂತಾನಿ ಅನ್ನೋದು ಮಾತ್ರ ನಪುಂಸಕಲಿಂಗ. ಸತ್ಯಧರ್ಮ ತೀರ್ಥರು ಇಲ್ಲಿ ಒಂದು ವಿಶೇಷವನ್ನು ತಿಳಿಸ್ತಾರೆ ನಮಗೆ. ಇಲ್ಲಿ ನಪುಂಸಕಲಿಂಗವನ್ನು ಹಾಕುವ ಮೂಲಕ ನಪುಂಸಕವಾದದ್ದು ಯಾವುದೋ ಜಡ, ಜಡವಾದ ಪದಾರ್ಥಗಳಲ್ಲಿ ಹೇಗೆ ಸ್ವತಃ ಏನೂ ಸಾಮರ್ಥ್ಯ ಇಲ್ಲವೋ ಹಾಗೆ ಸ್ತ್ರೀಯರಿರ್ಬೋದು ಪುರುಷರಿರ್ಬೋದು ಯಾರಿಗೂ ಕೂಡ ಸ್ವತಃ ಸಾಮರ್ಥ್ಯ ಇಲ್ಲ ಅನ್ನೋದನ್ನ ಸೂಚನೆ ಮಾಡಲಿಕ್ಕೆ ಬೇಕಂತೆ ನಪುಂಸಕಲಿಂಗ ಶಬ್ದ ಹಾಕಿದ್ದಾರೆ ಅಂತ. ಭೂತಾನಿ ಅಂತನ್ನೋ ನಪುಂಸಕಲಿಂಗವನ್ನು ಹಾಕುವ ಮೂಲಕ ಸರ್ವಥಾ ಸಾಮರ್ಥ್ಯ ವಿಕಲರಾಗಿದ್ದಾರೆ ಎಲ್ಲರೂ ಕೂಡ ಅನ್ನೋದನ್ನು ಸೂಚನೆ ಮಾಡ್ತಾ ಇದ್ದಾರೆ. ಯಾವ ಸಾಮರ್ಥ್ಯವೂ ಇಲ್ಲ, ಸಮರ್ಥನಾದವನು ಅವನೊಬ್ಬನೇ, ಸೂತ್ರಧಾರ. ಹೀಗೆ ಎರಡು ದೃಷ್ಟಾಂತಗಳನ್ನು ಕೊಟ್ಟು ಭಗವಂತನ ಅಧೀನತ್ವವನ್ನ ಈ ಜಗತ್ತಿಗೆ ತಿಳಿಸಿಕೊಡ್ತಾ ಇದ್ದಾನೆ. ಯಥಾ ದಾರುಮಯೀ ನಾರಿ ಯಥಾ ಯಂತ್ರಮಯೋ ಮೃಗಃ ಏವಂ ಭೂತಾನಿ ಮಘವನ್ ಈಶತಂತ್ರಾಣಿ ವಿದ್ಧಿ ಭೋಃ.
ಈ ಮುಂದಿನ ಶ್ಲೋಕಕ್ಕೆ ಸ್ವಲ್ಪ ತಾತ್ಪರ್ಯ ಎಲ್ಲ ಹೇಳಬೇಕು. ಇವತ್ತು ಬೇಡ, ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಒಂದು ಎರಡು ಪ್ರಶ್ನೆ ಆಗ್ತದೆ. ಹ್ಮ್. ಈಶ ತಂತ್ರಾಂಬ ಶಬ್ದಕ್ಕೆ ಏನಾಗ್ತದೆ? ಈಶ ಅಂದ್ರೆ ಅರ್ಥ ಆಯ್ತು, ತಂತ್ರಾಂಬ ಅದು ಏನದು? ತಂತ್ರಾಣಿ, ಈಶ ತಂತ್ರಾಣಿ ಕರ್ಮಗಳು ಅಂತ ಅರ್ಥ. ಅವನ ಕೆಲಸ. ತಂತ್ರ ಅಂದ್ರೆ ಕೆಲಸ, ಅವನ ಕೆಲಸವೇ ಅಲ್ಲ, ನಾವೆಲ್ಲ ಅವನ ಅಧೀನರು ಅನ್ನೋ ಅಭಿಪ್ರಾಯ. ಇಲ್ಲಿ ಬೋ ಬೋ ಹೇ ಮಘವನ್ ಅವ ಇನ್ನೊಂದು ಕೊಟ್ಟಿದ್ದಾರೆ, ಬೋ ಇತಿ ಪಾಠವು ಸುಮಂಗಳವು ಹಂಗನ್ ಕೊಟ್ಟಿದ್ದಾರೆ. ಅದೇ ಅಲ್ಲಿ ಎಲ್ಲಿ ಬೋಬೋನ್ ಇಲ್ಲಿ ಹಾಕುತ್ತಾರೆ, ಅಲ್ಲಿ ಬೋಬೋನ್ ಇದ್ರೆ ಹಂಗನ್ ಕೊಟ್ಟಿದ್ದಾರಲ್ಲ, ಎರಡು ಅಕ್ಷರ ಜಾಸ್ತಿ ಬೋಬೋನ್ ಹಂಗೂ ಕೂಡ ಒಂದು ಪಾಠ ಇದೆಯಾ? ಹಾಗಲ್ಲ, ಏನಂತಿದೆ ಅಲ್ಲಿ? ಬೋಬೋ ಇತಿ ಪಾಠವು ಬೋಬೋ ಬೋ ಬೋಹೋ ಹೇ ಮಗವನ್ ಹಂಗನ್ ಕೊಟ್ಟಿದ್ದಾರೆ. ಅದು ನಮ್ಮ ಇಲ್ಲಿ ಪಾಠದಲ್ಲಿ ಇದೆ. ಇನ್ನೊಂದೇನು ಕೊಟ್ಟಿದ್ದಾರೆ? ಬೋಬೋ ಇತಿ ಪಾಠವು ಸುಮಂಗಲವು. ನೋಡ್ತೇನೆ ರೀ, ನಾನು ಮುಚ್ಚಿಟ್ಟುಬಿಟ್ಟೆ. ಭೋ ಹೇ ಮಗವನ್ ಅಂತ ಅದಕ್ಕೆ ಬರೆದಿದ್ದಾರೆ. ಭೋಹೋ ಅಂತ ಅವನಿಗೆ ಸಂಬೋಧನೆ ಮಾಡೋದು. ಎಲೆ ಮಗವನ್, ಭೋ ಮಗವನ್ ಅಂದ್ರೆ ಎಲೆ ಇಂದ್ರನೇ ಅಂತ. ಭೋ ಭೋ ಇತಿ ಪಾಠವು ಸುಮಂಗಲವು ಅನ್ನೋದು ಅದು ಬೇರೆ ಕಡೆಗೆ ಇರುವಂತಹ ಒಂದು ವಾಕ್ಯ, ಅದನ್ನ ಸೂಚನೆ ಮಾಡಿದ್ದಾರೆ ಅವರು. ಆ ಭೋ ಭೋ ಅಂತ ಅನ್ನೋದು ಸುಮಂಗಲ, ಮಾಂಗಲ್ಯವನ್ನ ಸೂಚನೆ ಮಾಡತಕ್ಕಂತಹ ಒಂದು ಪದ ಅಂತ ಅನ್ನೋದನ್ನ ಸೂಚನೆ ಮಾಡಿದ್ದಾರೆ. ಭೋ ಭೋ ಇತಿ ಪಾಠವು ಸುಮಂಗಲವು ಅಂತ ಅನ್ನೋದು ಬೇರೆ ಕಡೆ ಬಂದಿರೋದು. ಅಲ್ಲಿ ಇಲ್ಲಿ ಹೆಂಗೆ ತಗೊಂಬೋಗಿ, ಇಲ್ಲಿ ಹೆಂಗೆ ನೀನು ಅಲ್ಲಿ ಇಲ್ಲಿ ಭೋ ಎಂಬ ಶಬ್ದಕ್ಕೆ ಸುಮಂಗಲವಾದ ಇಂದ್ರನೇನ್ ಕೂತಾನೆ ಇವಾಗ. ಭೋ ಅಂತ ಅನ್ನೋದು ಅವನಿಗೆ ಗೌರವವನ್ನು ಸೂಚನೆ ಮಾಡ್ತಕ್ಕಂತಹ ಪದ. ಎಲೆ ಮಂಗಳಕರನಾದಂತಹ ಇಂದ್ರನೇ ಅಂತ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಅವನು ಫ್ರೆಂಡ್ಲಿಯಾಗೆ ಹೇಳ್ತಾ ಇದ್ದಾನೆ ಅಂತ ಅರ್ಥ. ಭೋ ಅನ್ನೋದು ಯಾವಾಗಲೂ ಕೂಡ ಫ್ರೆಂಡ್ಲಿಯಾಗಿ ಯೂಸ್ ಮಾಡುವಂತಹ ಒಂದು ಪದ. ಇಲ್ಲಿ 10ನೇ ಶ್ಲೋಕದಲ್ಲಿ ಹಿಂಗೆ ಹೇಳ್ತಾನ, ನಾವು ಈ 2ನೇ ಶ್ಲೋಕದಲ್ಲಿ ಧೀರೋ ಹತೋಸಿ ಪಾಪಯಿತಿ ರೂಷ ಜಘಾತ ಕೊಟ್ಟಿದ್ದಾರೆ. ಅಲ್ಲಿ ಪಾಪ ಅನ್ಕೋ, ಆವಾಗ ಯುದ್ಧದಲ್ಲಿ ಎದುರಿಗೆ ಬಂದು ನಿಂತವನು ನಮಗೆ ಶತ್ರು, ಅದನ್ನ ಇಟ್ಟುಕೊಂಡು ಆವಾಗ ಅವನು ಪಾಪಿ, ಎಲೆ ಪಾಪಿಯೇ ನಿನ್ನನ್ನು ಕೊಂದು ಬಿಡ್ತೇನೆ ಅಂತ ಯುದ್ಧ ಮಾಡುವಾಗ ಅದು ಸಹಜವಾಗಿ ಧೀರರು ವೀರರು ಮಾತಾಡುವಂತಹ ಮಾತು. ಅದರಿಂದ ಆ ಫ್ಲೋರಲ್ಲಿ ಹಾಗೆ ಹೇಳಿದ್ದು. ಇವಾಗ ಇವನು ಈಗ ಉಪದೇಶ ಮಾಡ್ತಾ ಇರೋದು ಒಳ್ಳೆ ಪ್ರೀತಿಯಿಂದ. ಭೋ ಹೋ ಅನ್ನೋ ಪದ ಮಾಂಗಲಿಕವಾದ ಪದ. ತಿಳ್ಕೋ, ಭಗವಂತನ ಅಧೀನ ನಾವೆಲ್ಲ, ನಮ್ಮ ಕೈಯಲ್ಲಿ ಏನಿಲ್ಲ, ತಗೋ ಪರವಾಗಿಲ್ಲ, ನಾಚ್ಕೊಳ್ಬೇಡ ಅಂತ ಇದೆಲ್ಲ ಪ್ರೀತಿಯಿಂದ ಹೇಳೋ ಮಾತು. ಸೊ ಅಲ್ಲಿ ಬಂದು ಆಗ ಒಳ್ಳೆ ಬುದ್ಧಿ ಇದೆ, ಈ ಒಳ್ಳೆ ಬುದ್ಧಿ ಇಲ್ಲ ಹಂಗಿಲ್ಲ. ಇದು ಬಂದು ಕಳೆ ಬಿದ್ದು ಹೋಯ್ತು ಇದ್ರು ಎರಡು ಇಟ್ಕೊಳ್ಳೋಣ. ಒಬ್ಬನೇ ಅವನು ಜೀವದ್ವಯ ಸಮಾವೇಶ ಏನಲ್ಲ, ಒಬ್ಬನೇ ವ್ಯಕ್ತಿ. ಅವನು ಅಸುರ ಕುಲದಲ್ಲಿ ಹುಟ್ಟಿರೋದ್ರಿಂದ ಮತ್ತು ಯುದ್ಧದ ಸಮಯ ಆದ್ರಿಂದ ಆ ತರ ವೀರಾವೇಶವಾಗಿ ಮಾತಾಡೋದು, ಮತ್ತೆ ಅಣ್ಣನನ್ನ ಕೊಂದಿರೋ ಒಂದು ದ್ವೇಷ ಅದೆಲ್ಲ ಇದ್ದೇ ಇರ್ತದೆ. ಆದ್ರಿಂದ ಆವಾಗ ಆ ತರ ಬೈಯೋದು, ಅವನಿಗೆ ಅವನು ಮಾಡಿರೋ ಕೆಟ್ಟ ಕೆಲಸಗಳನ್ನೆಲ್ಲ ಹೇಳೋದು, ಯುದ್ಧದಲ್ಲಿ ಸಹಜವಾಗಿ ಮಾತಾಡೋ ಹಾಗೆ ಮಾತಾಡಿದ್ದಾನೆ. ಈಗ ಸ್ವಾಭಾವಿಕವಾದ ಅವನ ಏನೊಂದು ಗುಣ ಇದೆ, ಅದನ್ನಿಟ್ಟುಕೊಂಡು ಇವಾಗ ಇದನ್ನೆಲ್ಲ ಹೇಳ್ತಾ ಇರೋದು. ಭಗವಂತನ ಬಗ್ಗೆ ಕೊಂಡಾಡೋದು, ಭಗವಂತನ ಮಹಿಮೆಗಳನ್ನು ಹೇಳೋದು, ನನ್ನನ್ನು ಕೊಲ್ಲು, ನಾನು ಭಗವತ್ಪಾದವನ್ನು ಸೇರ್ತೇನೆ ಅಂತ ಹೇಳೋದು, ಇದೆಲ್ಲ ತನ್ನ ಸ್ವಾಭಾವಿಕವಾದ ಒಂದು ಬುದ್ಧಿ ಏನಿದೆ ಅದನ್ನಿಟ್ಟುಕೊಂಡು ಮಾತಾಡ್ತಾ ಇದ್ದಾನೆ ಇವಾಗೆಲ್ಲ. ಈ ಪರಿಗ ಬಂದು ನಾವು ಎಲ್ಲಾ ಸಲ ನೋಡ್ತಾರೆ ದೇವ್ರೋಡ ಆಯುಧ ಕೂಡ, ಈ ಸೂಳಕ್ಕೋಡ ಪರಿಗ ಬಂದು ಪವರ್ ಜಾಸ್ತಿ. ಅದಕ್ಕೆ ಪರಿಘಾಯುಧಕ್ಕೆ ಕರೆಕ್ಟಾಗಿ ಗೊತ್ತಿಲ್ಲ. ಅದು ಯಾರು ಪ್ರಯೋಗ ಮಾಡ್ತಾರೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗತ್ತೆ. ಶೂಲನು ಕೂಡ
ಈಗ ರುದ್ರದೇವರ ಕೈಯಲ್ಲಿ ಒಂದು ಶೂಲ ಇದೆ. ಸರಿ. ಆ ಶೂಲಕ್ಕೆ ಹೋಲಿಸಿದ್ರೆ ಪರಿಗಾಯುಧ ಕಡಿಮೆನೆ. ಪರಿಗ ಅಂತನ್ನೋದು ಪ್ರಧಾನವಾಗಿ ಯಾರ ಆಯುಧ ಇದು? ಕುಬೇರಂದು ಅನ್ಸುತ್ತೆ. ಹಂಗೆ ಇರತ್ತೆ, ಒಬ್ಬೊಬ್ಬರದು ಒಂದೊಂಥರ. ಆಚಾರ್ಯ, ಇದು ನರಸಿಂಹ ಸ್ತುತಿಯಲ್ಲಿ ಇದು ದಹದ ನರಸಿಂಹ ಅಲ್ಲಿ ಪರಿಗಮರು ಗುಮರು ವ್ಯಾಜತೆ ಜೋಗಿರಿಂಚನ್ಬಲ್ಲಿ ಅಲ್ಲಿ ಕೂಡ ನರಸಿಂಹ ದೇವರು ಪರಿಗ ಇಟ್ಟಿದ್ದಾರೆ. ಕೈ ಒಂದು ಎಲ್ಲಾ ಆಯುಧಗಳು ಕೂಡ ಭಗವಂತನ ಶಕ್ತಿ ಬಂದಾಗ ಒಂದು ಹುಲ್ಲುಕಡ್ಡಿಯೂ ಕೂಡ ಮಹಾಶಕ್ತಿ ಬಂದ್ಬಿಡತ್ತೆ. ಅದಕ್ಕೆ ಒಂದೊಂದು ಆಯುಧಗಳು ಒಬ್ಬೊಬ್ರದ್ದು ಪರ್ಟಿಕ್ಯುಲರ್ ಆಗಿ ಎಂತಿರುತ್ತೆ. ಈಗ ವಜ್ರಾಯುಧ ಅಂತ ಇಟ್ಕೊಂಡ್ರೆ ವಜ್ರಾಯುಧ ಅದು ಇಂದ್ರಂದು ಅಂತ ಗೊತ್ತಾಗ್ಬಿಡತ್ತೆ. ಹಾಗೆ ಒಂದೊಂದು ಆಯುಧಕ್ಕೆ ಒಬ್ಬೊಬ್ಬರಿಗೆ ಅದನ್ನು ಕೊಟ್ಟಿರ್ತಾನೆ ಭಗವಂತ. ತನ್ನ ಶಕ್ತಿಯನ್ನ ಅದರಲ್ಲಿ ತುಂಬುದ ಅಂದ್ರೆ ಎಲ್ಲ ಆಯುಧಗಳಿಗೂ ಕೂಡ ಮಹಾ ಸಾಮರ್ಥ್ಯ ಬಂದ್ಬಿಡತ್ತೆ. ಭಗವಂತ ಎಲ್ಲ ಆಯುಧಗಳನ್ನು ಒಂದೊಂದು ಸಮಯದಲ್ಲಿ ಅವನು ಪ್ರಯೋಗ ಮಾಡ್ತಾನೆ. ನರಸಿಂಹನಾಗಿ ಎಲ್ಲ ಆಯುಧಗಳನ್ನು ಹಿಡ್ಕೊಂಡಿದ್ದ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಆವಾಗ ಪರಿಗಾಯುಧನ್ನು ಹಿಡ್ಕೊಂಡಿರ್ತಾನೆ. ಇಲ್ಲ, ಅಲ್ಲಿ ಪರಿಗಾಂಬದು ಬಂದು ದೇವರೋಡ ಏನು ಪಾದದಲ್ಲಿದ್ದು ಮೇಲೆ ಬರುತ್ತಲ್ಲ, ತೊಡ ಮುಟ್ಟು, ಅದುதான் ಪರಿಗ ಅಂತಾರೆ. ಅದು ಟ್ಯಾಪರ ಹೋಗತ್ತಲ್ಲ. ಇಲ್ಲ ಕೈ ಬಂದು ದೇವ್ರ ಕೈಯೇ ಪರಿಗ ತರ ಇದೆ. ಅದು ಕೈ ಒಂದು ಮೇಲೆ ಎತ್ತಿದ್ರೆ ಮೋಡಗಳೆಲ್ಲ ಒಂದು ಅಲ್ಲ ಕಿಲ್ಲಾಪಿಲ್ಲ ಆಗಿಬಿಡುತ್ತೆ ನಾ ಹೇಳ್ತಾರೆ ಆ ಶ್ಲೋಕ ಅರ್ಥ. ಆಚಾರ್ಯ, ಇನ್ನೊಂದು ಆಚಾರ್ಯ, ಈ ಮಹೋಲ್ಕವತ್ ಮಹತ್ಯ ಉಲ್ಕ ಯಸ್ಯ ತತ್ ವನ್ನಿ ಇವ ಅದು ಅರ್ಥ ಆಯ್ತು ನನಗೆ. ಆಮೇಲೆ ಕೊಟ್ಟಿದ್ದಾರೆ ಅತಃ ನ ಉಲ್ಕ ಸ್ಯಾತ್ ನಿರ್ಗತ ಜ್ವಾಲೆ ಇತಿ ಅಮರೆ ಸ್ತ್ರೀಲಿಂಗ ನಿರ್ದೇಶಾತ್ ಕಥಂ ಮಹೋಲ್ಕವತ್ ಇತಿ ಜ್ಞೇಯಂ. ಅದು ಎರಡನೆಯ ವಾಕ್ಯ ಏನು ಹೇಳ್ತಾರೆ ಸರ್? ಏನ್ ಹೇಳ್ತಾರೆ ಅಂದ್ರೆ ಅದು ಅರ್ಥ ಅಲ್ಲ, ಅದು ಮೊದಲದು ಅರ್ಥ ಆಯ್ತು. ಅತಃ ನಾವು ಅದು ಅಮರಕೋಶ ಕೊಟ್ಟು ಆಮೇಲೆ ಒಂದು ವಿವರಣೆ ಕೊಟ್ಟಿದ್ದಾರೆ. ಅದು ಬಂದು ಏನನ್ನು ಒಂದು ನಿಮಿಷ ನೋಡ್ತೇನೆ. ನಾನೆಲ್ಲೋ ಸ್ವಲ್ಪ ಹೊರಗೆ ಹೋಗ್ಬೇಕಾಗಿತ್ತು, ಪುಸ್ತಕ ತೆಗೆದಿಟ್ಬಿಟ್ಟೆ. ಓಕೆ. ಎಷ್ಟನೇ ಶ್ಲೋಕ? ಮೂರನೇ ಶ್ಲೋಕ ಸತಿಧರ್ಮ ತೀರ್ಥ ವ್ಯಾಖ್ಯಾನದಲ್ಲಿ. ಮೂರನೇ ಶ್ಲೋಕನಾ? ಅಲ್ಲಿ ಬಂದು ಎಲ್ಲಿದೆ? ಎರಡನೇ ಮಹೋಲ್ಕವತ್ ಮಹತ್ಯಃ ಉಲ್ಕಾಹ ಯಸ್ಯ ತತ್ ವನ್ನಿಃ ವನ್ನಿಂ ಇವ ಅಥೋ ನವುಲ್ಕಾಸ್ಯ ನಿರ್ಗತ ಜ್ವಾಲೆ ಇತ್ಯಮರೆ ಸ್ತ್ರೀಲಿಂಗ ನಿರ್ದೇಶಾತ್ ಕಥಂ ಮಹೋಲ್ಕವದಿತಿ ಜ್ಞೇಯಂ. ಅಷ್ಟೇ ಅಲ್ವಾ? ಕಥಂ ಮಹೋಲ್ಕವತ್ ಇತಿ ಜ್ಞೇಯಂ ಭುಜಂ ಚಾಚ್ಛಿನತ್ ವೃಗರಾಜಸ್ಯ ಸರೀಸೃಪಂ. ಮಹೋಲ್ಕವತ್ ಜ್ವಲಿತಂ ಅಂತ ಇದೆ. ಅದು ಉಲ್ಕಾ ಅಂತನ್ನೋದು ಸ್ತ್ರೀಲಿಂಗ ಶಬ್ದ. ಅಮರಕೋಶದಲ್ಲಿ ಅದನ್ನ ಸ್ತ್ರೀಲಿಂಗ ಅಂತ ನಿರ್ದೇಶ ಮಾಡಿದ್ದಾರೆ. ನವುಲ್ಕಾಸ್ಯ ನಿರ್ಗತ ಜ್ವಾಲೆ ಅಂತ ಅಮರಕೋಶದಲ್ಲಿ ಅದನ್ನು ಉಲ್ಕಾ ಅಂತ ಸ್ತ್ರೀಲಿಂಗದಲ್ಲಿ ನಿರ್ದೇಶ ಮಾಡಿದ್ದಾರೆ. ನೀವಿಲ್ಲಿ ಮಹೋಲ್ಕವತ್ ಜ್ವಲಿತಂ ಅಂತ ಹೇಗೆ ಅದನ್ನು ಪ್ರಯೋಗ ಮಾಡಿದಿರಿ ಅಂತ ಕೇಳಿದರೆ, ಅದಕ್ಕೆ ಮಹೋಲ್ಕವತ್ ಅಂದರೆ ಮಹತ್ಯಃ ಉಲ್ಕಾಹ ಯಸ್ಯ ತತ್ ಅಂತ ನಾವು ಸಮಾಸ ಮಾಡ್ಕೊಂಡಿದ್ದೇವೆ. ಆದ್ರಿಂದ ಅದು ನಪುಂಸಕಲಿಂಗ ಆಗಿದೆ. ತದ್ವತ್ ವನ್ಹಿಂ ಇವ ಅಂತ ನಪುಂಸಕಲಿಂಗವಾಗಿ ಅದನ್ನು ನಾವು ಇಲ್ಲಿ ನಿರ್ದೇಶ ಮಾಡಿದ್ದು. ವನ್ಹಿಗೆ ಅದನ್ನ ಇದು ಮಾಡ್ಕೊಂಡಿದ್ದೇವೆ ನಾವು, ಸಮಾಸ ಮಾಡ್ಕೊಂಡಿರೋದ್ರಿಂದ ಉಲ್ಕಾ ಅನ್ನೋ ಸ್ತ್ರೀಲಿಂಗ ಶಬ್ದ ನಪುಂಸಕಲಿಂಗವಾಗಿ ಇಲ್ಲಿ ವ್ಯತ್ಯಾಸ ಆಗಿದೆ ಅಂತ ತೋರಿಸ್ಕೊಟ್ಟಿದ್ದಾರೆ.
ಮಹೋಲ್ಕಾವತ್ ಅಂತ ಆಗಬೇಕಿತ್ತು, ಸ್ತ್ರೀಲಿಂಗದಲ್ಲಿ ಹೇಳಬೇಕಾಗಿತ್ತು. ಮಹೋಲ್ಕವತ್ ಅಂತ ಪುಲ್ಲಿಂಗದಲ್ಲಿ ಅಥವಾ ಇದರಲ್ಲಿ ನಪುಂಸಕಲಿಂಗದಲ್ಲಿ ಹೇಗೆ ಶಬ್ದ ಪ್ರಯೋಗ ಮಾಡಿದ್ರಿ ಅಂತ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಸಮಾಸ ಮಾಡಿದ್ದೇವೆ. ಮಹತ್ಯ ಉಲ್ಕಾಹ ಯಸ್ಯ ತತ್ ಅಂತ ಅದನ್ನು ಸಮಾಸ ಮಾಡಿ ಅದನ್ನು ಜ್ವಲಿತಂ ವನ್ಹಿಂ ಅಲ್ಲಿಗೆ ಅನ್ವಯ ಮಾಡ್ಕೊಂಡಿರೋದ್ರಿಂದ ನಪುಂಸಕಲಿಂಗ ಆಗಿದೆ ಅಂತ ಅರ್ಥ. ಸರಿ, ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಆಚಾರ್ಯ. ಹರೇ ನಮಸ್ಕಾರ ಗುರುಗಳೇ.